ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 15 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ನಿಮಗೆ ಕೆಂಪು ಮಣ್ಣಿನ ಭೂಮಿ ಅಂತೂ ನಿಮಗೆ ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ. ಒಳ್ಳೆ ಲೊಕೇಶನ್ ಮಾತ್ರ, ಒಳ್ಳೆ ಜಾಗನೂ ಹೌದು. ಇಲ್ಲಿ ಅಕ್ಕಪಕ್ಕ ಎಲ್ಲ ನಿಮಗೆ ಒಳ್ಳೆ ತೋಟ ಮಾಡಿದ್ದಾರೆ ಸ್ನೇಹಿತರೆ. ತೆಂಗಿನ ತೋಟ ಮಾಡಿದ್ದಾರೆ, ಕೆಲವರು ಬೆಳೆಗಳನ್ನ ಬೆಳೀತಾ ಇದ್ದಾರೆ. ತುಂಬ ಅದ್ಭುತವಾಗಿದೆ. ತಾವು ಈಗ ಲೊಕೇಶನ್ ನೋಡ್ತಾ ಇದ್ದೀರಾ, ಹಿಂದ್ಗಡೆ ಬೆಟ್ಟ ಗುಡ್ಡಗಳಿದ್ದಾವೆ, ತುಂಬ ಚೆನ್ನಾಗಿ ಕಾಣುತ್ತೆ. ಆದರೆ ಇಲ್ಲಿಗೂ ಅಲ್ಲಿಗೂ ದೂರ ಇದೆ. ಅದ್ರ ಕೆಳಗಡೆ ನಿಮಗೆ ವ್ಯವಸಾಯ ಮಾಡ್ಕೊಂಡು ಅಲ್ಲೇ ಮನೆ ಕಟ್ಕೊಂಡು ವಾಸ ಇದ್ದಾರೆ ಸ್ನೇಹಿತರೆ. ಇಲ್ಲಿ ಜಮೀನುಗಳಲ್ಲೇ ಮನೆ ಕಟ್ಕೊಂಡು ವಾಸ ಇದ್ದಾರೆ. ನಮಗೆ ತಾರೋಡಿಂದ ಇದು ನಮಗೆ ಬರೀ ಒಂದು 5 ಮೀಟ್ರ್ ಆಗುತ್ತೆ ಅಷ್ಟೇ ಸ್ನೇಹಿತರೆ. ಒಂದು ಲ್ಯಾಂಡ್ ಬಿಟ್ಬಿಟ್ರೆ ಎರಡನೇ ಲ್ಯಾಂಡೇ ಇದು ನಿಮಗೆ ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 140 ಆಗುತ್ತೆ, ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ. ಇವರು ಪರ್ ಎಕರ್ 18 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ, 18 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ತಾವು ನೋಡ್ತಾ ಇದ್ದೀರಿ ಈಗ ಲ್ಯಾಂಡು, ಗಿಡಗಳೆಲ್ಲ ಕಿಳಿಸಿ ಇಲ್ಲಿ ಕ್ಲೀನಾಗಿದೆ ಲ್ಯಾಂಡು, ನೋಡಲಿಕ್ಕೆ ಒಂದು ಆನಂದ. ನಾವು ಇಲ್ಲಿ ಒಂದು 5 ಎಕರೆ ಬಿಟ್ಟು ಕ್ಲೀನ್ ಮಾಡಿ, ಇಲ್ಲಿ ಮಧ್ಯದಲ್ಲಿ ಒಂದೊಂದು ಕಲ್ಲುಗಳು ಬರ್ತವೆ ಸ್ನೇಹಿತರೆ. ಅಂದರೆ ಮೇಲ್ಪದರದಲ್ಲಿ ಇರುವಂತಹ ಕಲ್ಲುಗಳು ಒಂದು 6 ಬರ್ಬೋದು ನನ್ನ ತಿಳಿದ ಮಟ್ಟಿಗೆ ಅಷ್ಟೇ. ಯಾಕೆ ಇರೋದನ್ನ ಹೇಳಬೇಕು, ನಾಗರಾಜ್ ಅದು ಹೇಳಲಿಲ್ಲ ಇದು ಹೇಳಲಿಲ್ಲ ಅನ್ನೋದು ಮಾತಿರ್ಬಾರ್ದು ಸ್ನೇಹಿತರೆ. ಲ್ಯಾಂಡ್ ಮೇಲೆ ನಿಮಗೆ ರೆಡ್ ಸಾಯಿಲ್, ಅದರಲ್ಲಿ 2 ಮಾತಿಲ್ಲ. ಲೊಕೇಶನೇ ಆಗಲಿ, ಜಾಗನೇ ಆಗಲಿ, ಆಮೇಲೆ ರೈಟ್ ಕೂಡ ಅಷ್ಟೇ. 18 ಲಕ್ಷ ಏನೋ ನಿಮಗೆ ಇವತ್ತು ಪ್ರೆಸೆಂಟ್ ನಾವು ಎಲ್ಲೇ ಹೋದ್ರು ಮಾತಾಡ್ತಾರೆ 25 ಲಕ್ಷ 30 ಲಕ್ಷ ಅಂತ ಹೇಳ್ತಾರೆ. ನಮಗಿಲ್ಲಿ ಅಂಥ ರೈಟ್ ಏನು ಅನ್ನಿಸ್ತಾ ಇಲ್ಲ. ಮಣ್ಣು ತುಂಬ ಚೆನ್ನಾಗಿದೆ. ಇಲ್ಲಿ ತಾವು ನೋಡ್ತಾ ಇದ್ದೀರಿ ಈಗ, ಅಷ್ಟು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವು ಈ ಜಾಗದಲ್ಲಿ ಭೂಮಿನ ಕ್ಲೀನಾಗಿ 5 ಎಕರೆದು ಕ್ಲೀನ್ ಮಾಡಿ ಬೋರ್ ಹಾಕ್ಕೊಂಡು ಒಂದು ಫಾರ್ಮ್ ಹೌಸ್ ಕಂಡಾಗ ಮನೆ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ನೀವು ಏನೇ ಬೆಳೆ ಬೆಳೆದ್ರೂ ಚಿನ್ನ ಬೆಳೆದಂಗೆ ಬೆಳಿಬೋದು ಸ್ನೇಹಿತರೆ ಇಲ್ಲಿ. ಅರೆ ಅಷ್ಟು ಚೆನ್ನಾಗಿದೆ ಲ್ಯಾಂಡ್ ಮಾತ್ರ. ನಾವು ಇಲ್ಲಿನ ಕಲ್ಲುಗಳನ್ನ ಉಪಯೋಗಿಸ್ಕೊಂಡು ಮನೆ ಕಟ್ಟಲಿಕ್ಕೆ ಅದನ್ನು ಬಳಸ್ಕೋಬೋದು ಸ್ನೇಹಿತರೆ. ಇಲ್ಲೇನು ಜಾಸ್ತಿ ಕಲ್ಲುಗಳಿಲ್ಲ, ಸ್ವಲ್ಪನೇ ಹೇಳಿದ್ನಲ್ಲ, ಒಂದು 8-10 ಇದ್ದರೆ ಹೆಚ್ಚು. ಅದೆಲ್ಲ ನಿಮಗೆ ಮೇಲ್ಪದರೆಲ್ಲ ಕಂಡು ಬರುತ್ತೆ. ಅದನ್ನು ಓಡಿಸಿ ನಾವು ಆರಾಮಾಗಿ ಮನೆ ಕಟ್ಟಲಿಕ್ಕೆ ಅದನ್ನು ಉಪಯೋಗಿಸ್ಕೋಬೋದು. ನಾವು ಬೇರೆ ಕಡೆಗೆ ಕಲ್ಲು ಹೇಳಬೇಕಂತ ಇಲ್ಲ. ಅದು ಒಣಗಿರೋದೆಲ್ಲ ನಿಮ್ಗೆ ಕಾಣ್ತಾ ಇರೋದು ಮುಳ್ಳಿನ ಗಿಡಗಳೆಲ್ಲ ಅವರು ಕಟ್ ಮಾಡಿ ಇಟ್ಟಿರೋವಂಥದ್ದು ಸ್ನೇಹಿತರೆ. ನೀವು ಯಾರೇ ಆದರೂ ಕೂಡ ಅಷ್ಟೇ, ಇಲ್ಲಿ ಇವರು ಹೇಳೋ ರೇಟು ಹೇಳಿದಲ್ಲ, ತುಂಬ ಸಸ್ತ, 18 ಲಕ್ಷ ಹೇಳ್ತಾರೆ. ಇದ್ರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ, ಜಾಸ್ತಿ ಏನಿಲ್ಲ. ನೇರ ಓನರ್ ಜೊತೆ ಮಾತಾಡೋಣ. ಜನರಲ್ ಪ್ರಾಪರ್ಟಿ ಅದು ಅಲ್ಲದೆ ನಿಮಗೆ ಆ ಕೆಳಗಡೆ ವ್ಯವಸಾಯ ಮಾಡ್ತಿದ್ದಾರೆ. ನಿಜವಲ್ವೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ನಾವುಗಳು ಕೂಡ ಅದೇ ಥರ ಒಂದು ವ್ಯವಸಾಯ, ಅಂದರೆ ತೆಂಗು, ಮಾವು, ನೇರಳೆ, ಸೀಬೆ. ಇವತ್ತು ನೇರಳೆ ಹಣ್ಣು ಯಾವುದು ಮನುಷ್ಯನಿಗೆ ಎಷ್ಟೋ ಹಣ್ಣುಗಳು ಇವತ್ತು ಕಾಣದೆ ಮರೆಯಾಗಿ ಹೋಗಿದ್ದಾವೆ. ನಾವು ಅವುಗಳನ್ನ ಒಂದೊಂದಾಗಿ ಹುಡುಕಿ ನಾವು ಒಳ್ಳೆ ತೋಟ ಮಾಡಿದ್ರೆ ತುಂಬ ಅದ್ಭುತವಾಗಿರುತ್ತೆ. ಮನುಷ್ಯನಿಗೆ ಹೆಲ್ತಿ ಫುಡ್ ಆಗಿರುವಂತಹ ದಾಳಿಂಬೆ ಆಗ್ಬೋದು, ನೇರಳೆ ಆಗ್ಬೋದು, ಸೀತಾಫಲ ಆಗ್ಬೋದು, ರಾಮಫಲ ಆಗ್ಬೋದು. ಇತ್ತೀಚೆಗೆ ರಾಮಫಲ ಎಲ್ಲ ಕಡಿಮೆಯಾಗಿದೆ ಸ್ನೇಹಿತರೆ. ಆ ಥರ ನಾವು ಒಳ್ಳೊಳ್ಳೆ ಹಣ್ಣಿನ ಗಿಡಗಳನ್ನ ಹಾಕಿ ಬೆಳೆದು ನಾವು ಅದರ ಸವಿಯನ್ನು ಸವಿದಾಗ ನಿಜವಲ್ವೇ ಒಂದು ಆನಂದ. ನಾವು ಯಾಕೆಂದರೆ ಕೆಮಿಕಲ್ಸ್ ಹಾಕಿರೋ ಫುಡ್ ತಿನ್ನೋಕ್ಕೂ ನಾವಿಲ್ಲೇ ನ್ಯಾಚುರಲಾಗಿ ಬೆಳೆದು ನಮ್ಮ ಗಿಡದಲ್ಲಿ ತಿನ್ನೋಕ್ಕೂ ಲಾಟ್ ಆಫ್ ಡಿಫ್ರೆನ್ಸಸ್ ಇದೆ. ಕೆಳಗಡೆ ನೋಡಿ ಎಷ್ಟು ಹಚ್ಚು ಹಸಿರಾಗಿ ಕಾಣ್ತಾಯಿದೆ ತೋಟ. ಅವರು ಕೂಡ ಬೆಳೆ ಬೆಳೀತಾ ಇದ್ದಾರೆ ಸ್ನೇಹಿತರೆ. ನಾವು ಕೂಡ ಅದೇ ಥರ ಒಂದು ತೋಟ ಮಾಡ್ಕೊಂಡು ಆರಾಮಾಗಿ ಈ ಥರ ಮಿಶ್ರ ಬೆಳೆಗಳನ್ನ ಹಾಕಿ ನಾವು ಒಳ್ಳೆ ಆದಾಯವನ್ನು ಗಳಿಸ್ಬೋದು. ನಾವು ಕೂಡ ಒಳ್ಳೆ ಸೀಸನ್ಗೆ ಆಯಾ ಸೀಸನ್ಗೆ ಬರುವಂತಹ ಹಣ್ಣುಗಳನ್ನ ರುಚಿನೂ ಕೂಡ ನಾವು ನೋಡ್ಬೋದು ಸ್ನೇಹಿತರೆ. ನಮ್ಮ ಇಲ್ಲಿ ಯಾವ ಗಿಡ ಹಾಕಿದ್ರು ನಮಗಿಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಯಾಕೆಂದರೆ ಮಣ್ಣು ಅವಗುಣನೇ ಆ ಥರ, ಲೇಬರ್ಗಳಿಗೆ ತೊಂದರೆ ಇಲ್ಲ.
ಎಲ್ಲರಿಗೂ ಅಷ್ಟೇ ಪ್ರತಿಯೊಂದು ಕೂಡ ನಮಗಿಲ್ಲಿ ಅಷ್ಟು ಚೆನ್ನಾಗಿದೆ, ಶಿಸ್ತಾಗಿದೆ ಭೂಮಿ ಮಾತ್ರ. ಇಲ್ಲೇನಂತಂದರೆ ನಾವು ಎಫೆಕ್ಟಿವ್ ಆಗಬೇಕು. ಎಲ್ಲೇ ಹೋದರೂ ಅಷ್ಟೇ, ಯಾವುದೇ ಮನುಷ್ಯ ಆದರೂ ಒಳ್ಳೆ ಎಫೆಕ್ಟಿವ್ ಆಗಿ ಒಳ್ಳೆ ಜಾಗ ತೊಗೊಂಡಾಗ, ಈಗ ನಮಗೆ ಒಬ್ರಿಗೆ ಎಕರೆ ತಗೊಳಕ್ಕಾಗಲ್ಲ ಅಂದಾಗ ನಾವು ಇನ್ನೊಬ್ಬರು ಸ್ನೇಹಿತರನ್ನ ಸೇರಿಸ್ಕೊಂಡು ನಾವಿಲ್ಲಿ ಲ್ಯಾಂಡ್ನ ಪರ್ಚೇಸಿಂಗ್ ಮಾಡ್ಬೋದು ಸ್ನೇಹಿತರೆ. ಇನ್ನೂ ಕೂಡ ನಮಗೆ ಅನುಕೂಲ ಆಗುತ್ತೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಇವತ್ತು ಎಷ್ಟೋ ಜನ ಅನಾರೋಗ್ಯದಿಂದ ಬಳಲ್ತಿದ್ದಾರೆ. ನಾವು ಮಾಡುವ ಈ ಸಾವಯವ ಕೃಷಿಯಿಂದ ಹೆಚ್ಚು ಜನಗಳಿಗೆ ಆರೋಗ್ಯ ಕೊಡುವಂಥರಾಗೋಣ. ನೀವು ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಅವ್ರಿಗೂ ಕೂಡ ಒಳ್ಳೊಳ್ಳೆ ಭೂಮಿ ಹುಡುಕ್ತಾ ಇರ್ತಾರೆ. ಅಂಥವ್ರಿಗೆ ಇದು ತುಂಬ ಸಹಾಯಕಾರಿಯಾಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ ನಿಮಗೆ.